ಲಕ್ಷ ಪಾಪ. ಹಾ ಹಾ ಇದೀನಿ. ನನ್ನ ಮಗಳಿಗೆ ಫಸ್ಟ್ ತಿನ್ನಿಸ್ತೀನಿ ರೀ. ಅವಳಿಗೆ ಶುಪಾ ನೋಡಿ, ನನ್ನ ಮಗಳೇ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದೀಪ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಪನ್ನೀರ್ ರೆಸಿಪಿನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಎಮರ್ಜೆನ್ಸಿಯಾಗಿ ಮಾಡ್ಕೊಳ್ಬೋದು. ತುಂಬಾ ಈ ರೀತಿ ನೀವು ಮಾಡಿದರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆ ರೆಸಿಪಿನ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ರೀತಿ ನಂದಿನಿ ಅವ್ರದ್ದು ಪನ್ನೀರ್ನ ತೊಗೊಂಡಿದ್ದೀನಿ. ಇದನ್ನು ಜಸ್ಟು ಇವಾಗ ಕಟ್ಟಿಂಗ್ ಮಾಡಿಕೊಂಡು ಏನೆಲ್ಲ ರೆಸಿಪಿನ ಹಾಕಿಬಿಟ್ಟು, ಏನೆಲ್ಲ ನನಗೆ ಬೇಕು ಅದನ್ನು ಹಾಕಿಬಿಟ್ಟು, ಇಂಗ್ರೀಡಿಯೆಂಟ್ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಈ ರೀತಿ ತೊಗೊಂಡಿದ್ದೀನಿ. ಜಸ್ಟ್ ಇದನ್ನ ಪನ್ನೀರ್ನ ಕಟ್ ಮಾಡ್ಕೋಬೇಕು. ಇವಾಗ ಅದನ್ನು ತೋರಿಸ್ತೀನಿ. ನೋಡಿ ಗೈಸ್, ಇದನ್ನು ತೊಗೊಂಡಿದ್ದೀನಿ ಇವಾಗ. ಸೊ ಗೈಸ್ ನೋಡಿ, ಇವಾಗ ನೈಫ್ನ ತೊಗೊಂಡಿದ್ದೀನಿ, ಕಟ್ಟರ್. ಜಸ್ಟು ಇದನ್ನ ಫಸ್ಟು ಪನ್ನೀರ್ನ ಕಟ್ ಮಾಡ್ಕೊಳ್ಳೋಣ. ಸಿಸರ್ನ ತೊಗೊಂಡಿದ್ದೀನಿ ಗೈಸ್. ಬ್ಯಾಕ್ಗ್ರೌಂಡಲ್ಲಿ ನನ್ನ ಹಸ್ಬೆಂಡು ಹೇಳಿಕೊಡ್ತಾ ಇದ್ದಾರೆ ನನಗೆ. ಸಮ್ಟೈಮ್ಸ್ ವೀಡಿಯೋ ಸ್ಟಾರ್ಟ್ ಆಗಿರುವಾಗ ಏನು ಮಾತಾಡ್ತೀನಿ ಅನ್ನೋದು ಗೊತ್ತಾಗಲ್ಲ ಅಲ್ಲ, ಸೊ ಅದಕ್ಕೆ ಕನ್ಫ್ಯೂಷನ್ ಆಗಿಬಿಡ್ತೀನಿ ಆ ಟೈಮಲ್ಲಿ. ನೋಡಿ ಗೈಸ್, ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದು ಇವಾಗ ತವ ಮೇಲೆ ಹಾಕ್ಕೊಳ್ಳುವಾಗ ಜಾಸ್ತಿ ಫ್ರೈ ಆಗಲ್ಲ, ಅದಕ್ಕೇ ಈ ರೀತಿ ನೀಟಾಗಿ ಕಟ್ ಮಾಡ್ಕೊತೀನಿ. ಫಸ್ಟ್ ಈ ರೀತಿ ನೀಟಾಗಿ ಚೆನ್ನಾಗಿ ಕಟ್ಟಾಗಬೇಕು. ನೋಡಿ ಹೀಗೆ. ಡಯಟ್ ಮಾಡೋರು ಇದನ್ನು ಕಂಪಲ್ಸರಿ, ವೆಜಿಟೇರಿಯನ್ ಮಾತ್ರ ತಪ್ಪದೇ ಇರೋಂಗೆ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಯಿತು ಅಂತ. ಸೊ ಇವಾಗ ಇದನ್ನು 2 ಪೀಸ್ ಥರ ಮಾಡ್ಕೋತೀನಿ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ನೋಡಿ ಗೈಸ್, ಆಯಿತು. ಇಷ್ಟು ನೀಟಾಗಿ ಕಟ್ ಮಾಡಿದ್ದೀನಿ ನೋಡಿ. ಇದನ್ನು ಇವಾಗ ಮ್ಯಾರಿನೇಟ್ ಮಾಡ್ತೀನಿ. ಇದನ್ನು ಇವಾಗ ಚಿಕ್ಕದಾಗಿ 3 ಪೀಸ್ ಮಾಡ್ಕೋತೀನಿ. ನೋಡಿ ಈ ರೀತಿ ಮಾಡ್ಕೋತೀನಿ. ಇದನ್ನ ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಮಗೆ ಇಷ್ಟು ಸಾಕು. ಇವಾಗ 1 ಟೈಮ್ಗೆ ಇದನ್ನು ನಾಳೆಗೆ ಎತ್ತಿಟ್ಕೋತೀನಿ. ಇದೆರಡು ನೋಡಿ, ಇಷ್ಟು ಸಾಕು ಇವಾಗ ನನಗೂ ಮತ್ತು ನನ್ನ ಹಸ್ಬೆಂಡ್ಗೂ. ನೆಕ್ಸ್ಟ್ ಇವಾಗ ಇದನ್ನು ಮ್ಯಾರಿನೇಟ್ ಮಾಡೋದು ತಿಳಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನೋಡಿ ಇದನ್ನು ಜಸ್ಟು ಈ ರೀತಿ ಹಾಕ್ಕೊಳ್ತೀನಿ. ನೋಡಿ ಸೊ ಗೈಸ್ ಬನ್ನಿ ಇವಾಗ ತೋರಿಸ್ತೀನಿ. ಸೊ ಗೈಸ್, ಇವಾಗ ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿದ್ದೀನಿ ಕಲರ್ಗೋಸ್ಕರ. ಆಮೇಲೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಟರ್ಮರಿಕ್ಕು. ಸೊ ಅದಕ್ಕೋಸ್ಕರ
ಒಂದು ಸ್ವಲ್ಪ ಸ್ಪೈಸಿಗೆ ಅಂತ ಪೆಪ್ಪರ್ ಕೂಡ ಇದು ಅಲ್ವಾ, ಸೊ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ, ತಂಪು ಅದಕ್ಕೋಸ್ಕರ. ನೆಕ್ಸ್ಟು ಬಂದುಬಿಟ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಇದು ಸ್ವಲ್ಪ ಖಾರ ಇದೆ ಅದಕ್ಕೋಸ್ಕರ, MTR ಅವ್ರದ್ದು. ಅದಾಗಿದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪನೇ ಜೀರಾ ಪೌಡ್ರು ಹಾಕ್ಕೊಂಡಿದ್ದೀನಿ ನೋಡಿ, ಜೀರಾ ಪೌಡರ್. ಓಕೆ, ಸಾರಿ ಫ್ರೆಂಡ್ಸ್, ಗರಂ ಮಸಾಲ ಹಾಕಿದ್ದೀನಿ, ಮರ್ತೋಯ್ತು. ಜೀರಾ ಪೌಡರ್ ಯಾರೋ ಕಮೆಂಟ್ ಕೂಡ ಹಾಕಿದ್ರಿ ಲಾಸ್ಟ್ ಟೈಮ್, ನಮ್ಮ ಮಮ್ಮಿ MTRದು ಹಿಂಗೆ ಹಾಕ್ತಾ ಇಲ್ಲ ಅಂತ. ಇದು ಇವಾಗ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಜೀರಾ ಪೌಡರು, ಒಂದು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ತೀನಿ ನೋಡಿ, ಚೂರು ಧನಿಯಾ ಪೌಡರು ನೋಡಿ, ಇದಕ್ಕಷ್ಟು ಸಾಕು. ನೀಟಾಗಿ ಒಂದು ಸ್ವಲ್ಪ ಆಯಿಲ್ ನೋಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಹಾಕ್ಬಿಟ್ರೆ ಕಷ್ಟ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಕಡಲೆ ಪೌಡ್ರ್ ಕೂಡ ಹಾಕ್ಬೋದು ನೋಡಿ, ಈ ರೀತಿ ಹಾಕ್ಬಿಟ್ಟು. ಸೊ ಗೈಸ್, ಇಷ್ಟು ನೀಟಾಗಿ ನೋಡ್ಬೋದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ನೋಡ್ಬೋದು ನೀವು ಉಪ್ಪು, ಹುಳಿ, ಖಾರ ಅನ್ನೋ ಥರ. ಜಸ್ಟ್ ಇವಾಗ ಒಂದು 10ರಿಂದ 15 ನಿಮಿಷ, ಹಾಫ್ ಆನ್ ಅವರ್ವರೆಗೂ ಬಿಡ್ಬೋದು. ಇವಾಗ ಆಫ್ಟರ್ನೂನ್ ಲಂಚ್ ಟೈಮ್ ಅಲ್ವಾ, ಸೊ ಒಂದು 10 ನಿಮಿಷ, ಒಂದು 5 ನಿಮಿಷ ಬಿಟ್ಬಿಟ್ಟು ನಾನಿವಾಗ ಫ್ರೈ ಮಾಡಿಬಿಡ್ತೀನಿ. ಸೊ ಒಂದು 5 ನಿಮಿಷ ನೀಟಾಗಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಇವಾಗ ನೋಡಿ, ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ವೆಯ್ಟ್ ಮಾಡೋಣ. ಒಂದು 10 ನಿಮಿಷ ಬಿಟ್ಕೊಂಡು ಮತ್ತೆ ಬಂದಿದ್ದೀನಿ. ಜಸ್ಟ್ ನೋಡಿ, ಈ ರೀತಿ ಮ್ಯಾರಿನೇಟ್ ಆಗಿದೆ ನೀಟಾಗಿ ನೋಡಿ, ಈ ರೀತಿ ಇಟ್ಕೊಂಡಿದೆ. ಜಸ್ಟ್ ಹೆಂಚನ್ನ ಇಟ್ಕೊಂಡಿದ್ದೀನಿ. ಒಲೆನ ಹಚ್ಕೊಂಡು ಬಿಡೋಣ. ನನ್ನ ಮಗಳು ಮಲ್ಕೊಂಡಿದ್ಲು ಗೈಸ್, ಮಲ್ಕೊಂಡಿದ್ದಾಳೆ. ಸಡನ್ನಾಗಿ ನಮ್ಮದು ವಾಯ್ಸ್ ಕೇಳಿಬಿಟ್ಟು ಎದ್ದಿದ್ದಾಳೆ. ಸೊ ಇವಾಗ ಒಂದು ಚೂರು ಆಯಿಲ್ ಹಾಕ್ತೀನಿ. ಇದು ಹಂಚು ಕಾಯಿಲಿ. ಒಂದು ಚೂರು ಆಯಿಲ್ ಹಾಕ್ತೀನಿ ನೋಡಿ. ಇವಾಗ ಏನಮ್ಮ ನೋಡಿ, ಈ ರೀತಿ ನೀಟಾಗಿ ಕಾಯಬೇಕು. ಆಯಿಲು ಸ್ವಲ್ಪ ಕಾಯಲಿ ಅಂತ ಇದ್ದೀನಿ. ಬೇಡಪ್ಪ, ಬೇಡದು, ನಿಂಗೆ ಬೇರೆ ಕೊಡ್ತೀನಿ. ಓಕೆ ಗೈಸ್, ನೋಡಿ ಇವಾಗ ಜಸ್ಟ್ ಕಾಯ್ದಿದೆ. ಏನಪ್ಪ, ಇವಾಗ ಜಸ್ಟು ಕಾಯ್ದಿದೆ, ಅದಕ್ಕೆ ಹೆಂಚು ಮೇಲೆ ಹಾಕ್ಬಿಡ್ತೀನಿ. ವಾವ್, ನೋಡಿ ಈ ರೀತಿ ಕಾಯ್ತಾ ಇದೆ ನೋಡಿ. ಸರಿ,
ಕೊಡು, ಇದು ಬೇಕು ನೋಡಿ ಗೈಸ್. ಈ ರೀತಿ ಒಂದು ಕಡೆ ನೀಟಾಗಿ ಬೇಯಬೇಕು. ಇವಾಗ ಗೈಸ್ ಉಲ್ಟಾ ಹಾಕೋ ಟೈಮು ನೋಡಿ. ಸಖತ್ತಾಗಿರುತ್ತೆ, ಪೆಪ್ಪರ್ ಹಾಕಿದೀವಲ್ಲ ನೋಡಿ. ವಾವ್, ನೋಡಿ ಗೈಸ್, ಇವಾಗ ಒಂದು ಸೈಡ್ದು ನೀಟಾಗಿ ಬೇಯ್ದಿದೆ ನೋಡಿ. ಕಾಣಿಸ್ತಿದೆಯಾ ನೋಡಿ, ಈ ರೀತಿ. ಇವಾಗ ಉಲ್ಟಾ ತಿರುಗಿಸ್ತಾ ಇದ್ದೀನಿ ನೋಡಿ. ಇನ್ನೊಂದ್ಸತಿ ಜಸ್ಟ್ ನೀಟಾಗಿ ಚೆನ್ನಾಗಿ ಬೆಂದರೆ ತಿನ್ನೋಕ್ಕೆ ಒಂಥರ ಚೆನ್ನಾಗಿ ಇರುತ್ತೆ. ಬೆಂದಿಲ್ಲ ಅಂದರೆ ಚೆನ್ನಾಗಿ ಇರಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಬತ್ತಾ ಇದ್ದೀನಿ ನೋಡಿ ಗೈಸ್, ಸಕ್ಕತ್ತಾಗಿರುತ್ತೆ. ಆಯಿತು, ಎಲ್ಲ ನೀಟಾಗಿ ಬೆಂದಿದೆ. ಸೊ ಇವಾಗ ತೆಗಿತೀನಿ ನೋಡಿ, ತೋರಿಸ್ತೀನಿ ಗೈಸ್, ಬನ್ನಿ ನೋಡಿ ಎಷ್ಟು ಸಕ್ಕತ್ತಾಗಿ ಇದೆ ನೋಡಿ. ವಾವ್, ನನ್ನ ಮಗಳದು ವಾಯ್ಸ್ ಕೇಳಿಸುತ್ತೆ, ಪ್ಲೀಸ್ ಡೋಂಟ್ ಮೈಂಡ್ ನೋಡಿ. ವಾವ್, ಸಕ್ಕತ್ತಾಗಿದೆ. ಇದಿಲ್ಲೇ ಇಟ್ಟಿರ್ತೀನಿ. ಲಕ್ಷ ಪಾಪನು ಅನ್ನ ತಿನ್ನಿಸ್ತೀನಿ. ಅದೇ ಹಣ್ಣು. ದೀಪ ಆಯ್ತು, ತಡಿಯಪ್ಪ. ಲಕ್ಷ ಪಾಪ, ನೋಡು, ಮಾಡು. ಹೇಳು, ವೇಟ್ ಮಾಡು. ಸೊ ಗೈಸ್, ಇರಮ್ಮ, ತಿನ್ನಿಸ್ತೀನಿ ಗೈಸ್. ಟೇಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಫಸ್ಟ್ ತಿನ್ನಿಸ್ತೀನಿ ರೀ, ಅವಳಿಗೆ. ಸೂಪರ್ ಸೂಪರ್, ಫಸ್ಟ್ ಹೇಳು. ಸೂಪರ್ ನೀ ಹೇಳು, ನೀನು ಚೆನ್ನಾಗೈತಾ ಹೇಳು. ಸೂಪರ್ ಲಕ್ಷ ಪಾಪ, ಸೂಪರ್ ಚೆನ್ನಾಗೈತಾ? ಸೂಪರ್ ಹೇಳು, ಚೆನ್ನಾಗೈತಾ? ಸೂಪರ್ ನೋಡಿ, ನನ್ನ ಮಗಳೇ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ತಿಂತೀನಿ, ನಾನು ಕೂಡ ಟೇಸ್ಟ್ ಮಾಡ್ತೀನಿ ಇವಾಗ. ಬಿಸಿ. ವಾವ್, ಸಖತ್ತಾಗಿ ಬೆಂದು ಚೆನ್ನಾಗಿದೆ. ಸಖತ್ತಾಗಿದೆ ಗೈಸ್. ತಿನ್ನಿಸ್ತೀನಿ, ಆಯಿತು. ಸೂಪರ್ ಸರಿ, ಓಕೆ. ನೋಡಿ ಗೈಸ್, ನನ್ನ ಮಗಳು ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದೆ. ಈ ಬೇಬಿ 2 ವರ್ಷ ಬೇಬಿನೇ ತಿಂತಾ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ ಅಲ್ವಾ. ಸೊ ತುಂಬಾ ಚೆನ್ನಾಗಿದೆ ಈ ಪನ್ನೀರ್ ರೆಸಿಪಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಸಖತ್ತಾಗಿದೆ. ಸೂಪರು. ಸೊ ಅಷ್ಟೇ ಗೈಸ್, ಈ ವಿಡಿಯೋನ ನೋಡಿದ್ರಲ್ಲ, ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.